ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 19ನೇ ತಾರೀಕು ಮಂಗಳವಾರ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿಲ್ಲ, ನಾಳೆ ಮಾಡೋದು ಅಂತೇಳಿ. ಸೊ ಬಂದು ಕೂತ್ಕೊಂಡೆ. ಇವಾಗ ಎದ್ದಿದ್ದೆ ಲೇಟು, 8:45 ಸೊ ನೀರು ಇಟ್ಕೊಂಡು ಕೂತ್ಕೊಂಡಿದ್ದೀನಿ, ಬಿಸಿನೀರು ಇವಾಗ ಕುಡಿಬೇಕು. ಆ್ಯಂಡ್ ಕ್ರೀಮ್ಸ್ ಎಲ್ಲ ಇವತ್ತಿಂದ ಹಚ್ಚಬೇಕು. ಆ್ಯಕ್ಚುಲಿ ಮೊನ್ನೆ ಸ್ಟಿಚ್ ತೆಗ್ದಾಗಿಂದ ಹಚ್ಚಲಿಕ್ಕಿತ್ತು, ಬಟ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವುದಾದಂದ್ರೆ ಯಾವುದು ಎಷ್ಟೆಷ್ಟು ಟೈಮ್ ಹಚ್ಚೋದು ಅಂತೇಳಿ. ಸೊ ಡಾಕ್ಟರ್ನ ಕೇಳಿದಾಗ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು ಅನಿಸುತ್ತೆ. ಇವತ್ತು ಮಾರ್ನಿಂಗ್ ನನಗೆ ರಿಪ್ಲೈ ಮಾಡಿದರು. ಸೊ ಹಾಗಾಗಿ ಇವಾಗಿಂದ ಹಚ್ಚಬೇಕು. ಸೊ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ನಾನು ನೀರು ಕುಡಿದು ಸ್ವಲ್ಪ ತಾದ ನಂತರ ಬ್ರೇಕ್ಫಾಸ್ಟ್ ಮಾಡಿ ಆದ ನಂತರ ಹಚ್ಕೋತೇನೆ ನಾನು. ಇಂಜೆಕ್ಷನ್ ಕೊಟ್ಟಿದ್ರಲ್ವ, ಅವನು ಕೂಡ ನನಗೆ ಕಡಿಮೆ ಆಗಲಿಲ್ಲ. ಇಲ್ಲೆಲ್ಲ ನೋವೇ ಇದೆ ನನಗೆ. ಸೊ ಅದಕ್ಕೆ ಮೂವ್ ಸ್ಪ್ರೇ ಏನಾದರೂ ಮಾಡ್ಕೋಬೇಕು. ಇಷ್ಟು ಕ್ರೀಮ್ಸ್ ಇದೆ ನನಗೆ. ಡೈಲಿ 6 ಮಂತ್ ನನಗಿದು ಕಂಟಿನ್ಯೂಸ್ ಆಗಿ ಹಚ್ಕೋಬೇಕು. ಸೊ ಫಸ್ಟ್ ಈ ಕ್ರೀಮು ಬೆಳಿಗ್ಗೆ 8 ಗಂಟೆ ಮತ್ತು ಸಂಜೆ 7 ಗಂಟೆಗೆ, ಲೈಕ್ ಬೆಳಿಗ್ಗೆ ಮತ್ತು ಸಂಜೆ ಡೈಲಿ ಟ್ವೈಸ್ ಇದು ನನಗೆ ಹಚ್ಕೋಬೇಕು. ಇದನ್ನ ಹಚ್ಚಿ ಮಸಾಜ್ ಮಾಡಿ ಹಾಫ್ ಆನ್ ಅವರ್ ಬಿಡಲಿಕ್ಕಿದೆ. ಆ್ಯಂಡ್ ಈ ಕ್ರೀಮ್ ಒಂದು ನೈಟ್ ಹಚ್ಚಲಿಕ್ಕೆ, ಜಸ್ಟ್ ಹಚ್ಚಿ ಬಿಡಬೇಕು. ಆ್ಯಂಡ್ ಆಫ್ಟರ್ ಈ ಕ್ಲಿಪ್ಪು ನಾವು 8 ಅವರ್ಸ್ ಈ ಕ್ಲಿಪ್ ಹಾಕಿದ ನಂತರ ಇದನ್ನೊಂದು 8 ಅವರ್ಸ್ ಹಾಕಬೇಕು. ಸೊ ಈ ಥರ ಕಾಯಿನ್ಸ್ ಇಟ್ಟು ಹಾಕಬೇಕು. ಇದು ಗಮ್ ಕೊಟ್ಟಿದ್ದಾರೆ, ಇದು ಗಮ್ಮು ಇದರಲ್ಲಿರೋದು, ಈ ಥರ ಗಮ್ಮು. ಸೊ 2 ರೂಪಾಯಿ ಕಾಯಿನ್ಸ್ ಹಾಕಿ ಈ ಥರ ಕ್ಲಿಪ್ಸಿಗೆ ಹಾಕಿ ಅಂಟಿಸಿ ಇದನ್ನ ಕಿವಿಗೆ ಹಾಕೋದು. ಇದನ್ನ ಕಿವಿಗೆ ಹಾಕಬೇಕು. ಸೊ ಇದು ಆ್ಯಕ್ಚುಲಿ ಬೇರೆ ಬೇರೆ ಕಾಯಿನ್ಸ್. ಇವಾಗ 2 ರೂಪಾಯಿ ಕಾಯಿನ್ಸ್ 3 ಕ್ಲಿಪ್ಸ್, ಈ ಕಡೆ 3 ಕಿವಿಗೆ, ಆ ಕಡೆ 3 ಕಿವಿಗೆ ಮಾಡಿ ಇವಾಗ ರೆಡಿ ಮಾಡಬೇಕು ಈ ಥರ ನಾನು. ಸೊ ಆ್ಯಂಡ್ ಇವಾಗ ಇದು ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ. ಈ ಕ್ಲಿಪ್ಸ್ ಹಾಕಿದ ನಂತರ ಇದೊಂದು ಕ್ಲಿಪ್ಸ್ 8 ಅವರ್ಸ್ ಇರಬೇಕು, 8 to 10 ಅವರ್ಸ್ ಇರಬೇಕು ಕ್ಲಿಪ್ಸ್. ಇದು ಹಾಕಿದ ನಂತರ ಈ ಸಿಲಿಕಾನ್ ಶೀಟ್ ಇದೆ ಅಲ್ವಾ, ಸೊ ಇದನ್ನ ಹಾಕಬೇಕು ಕಿವಿಗೆ. ಇದನ್ನ ಹಾಕಿ ಒಂದು ಎಷ್ಟು ಅವರ್ ಬಿಡಲಿಕ್ಕಿದೆ ಇದನ್ನ ಹಾಕಿ. ಸೊ ಇಷ್ಟೆಲ್ಲ ಹಾಕಲಿಕ್ಕಿದೆ ನನಗೆ. ಒನ್ 2 3 4 5 ಈ 5 ಸ್ಟೆಪ್ಸ್ನ ನಾನು 6 ಮಂತ್ ಆರ್ 9 ಮಂತ್ ಫಾಲೋಅಪ್ ಮಾಡಿದ್ರೆ ಕಡಿಮೆ ಆಗ್ತದಂತ ಹೇಳಿದ್ದಾರೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋದು. ಬ್ರೇಕ್ಫಾಸ್ಟ್ ಮಾಡಿ ಆದ ನಂತರ ಫಸ್ಟಿಗೆ ದಿಸ್ ಒನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ ನಾನು, ಈಸಿ ಆಗುತ್ತೆ ಎಲ್ಲ ಒಟ್ಟಿಗಿದ್ರೆ ಅಂತೇಳಿ. ಸೊ ಇದಕ್ಕೆ ಇವಾಗ ಕಾಯಿನ್ಸ್ ಹುಡುಕ್ಬೇಕು ನಾನು. 2 ರೂಪೀಸ್ ಸ್ವಲ್ಪ ಅಗಲ ಇರುತ್ತೆ ಅಲ್ಲ, ಸೊ ಹಾಗಾಗಿ ಇದು ಸ್ಮಾಲ್ 2 ರೂಪೀಸ್. ಇನ್ನೊಂದು ದೊಡ್ಡದು ಬರುತ್ತೆ ಅಲ್ಲ, ಅದನ್ನ ಒಂದು 3 3 6 6 7 ಆ ಥರ ಮಾಡಬೇಕು ನಾನು. ಸೊ ಬನ್ಸ್ ಇದು ಅಮ್ಮ ಉಜ್ರಿಗೆ ಗುಂಪಿದ್ದು ಹಣ ಕಟ್ಟಲಿಕ್ಕೆ ಹೋಗಿದ್ರಲ್ಲ, ಸೊ ಆವಾಗ ತೊಗೊಂಡು ಬಂದಿತ್ತು. ಒಂದು ಸಾಂಬಾರ್, ಬ್ಲ್ಯಾಕ್ ಟೀ, ಬ್ರೇಕ್ಫಾಸ್ಟ್ ಮಾಡಿ ನಾನು ಆಮೇಲೆ ಸಿಗ್ತೇನೆ. ಕ್ರೀಮ್ ಹಚ್ಕೋಬೇಕಾದ್ರೆ ಸಿಗ್ತೇನೆ. ಓಕೆ, ಅದನ್ನ ತೋರಿಸ್ತೇನೆ ಯಾವ ರೀತಿ ಹಚ್ಚೋದು ನಾನು ಅಂತ, ನನಗೆ ಯಾವ ರೀತಿ ಹೇಳಿದ್ದಾರೆ ಅಂತೇಳಿ ತೋರಿಸ್ತೇನೆ. ಓಕೆ, ಈ ಕ್ರೀಮ್ ಹಾಕಬೇಕು. ಈ ಕ್ರೀಮ್ ಹಾಕಿ ಹಾಫ್ ಆನ್ ಅವರ್ ಮಸಾಜ್ ಮಾಡಬೇಕು. ಹಾಫ್ ಆನ್ ಅವರ್ 5 ನಿಮಿಷ ಮಸಾಜ್ ಮಾಡಿ ಕಪ್ಪು. ಸೊ ಇದು ಇವಾಗ ಹಚ್ಕೊಂಡೆ ನಾನು. ಆ್ಯಂಡ್ ಇದು ಹಾಫ್ ಆನ್ ಅವರ್ ಬಿಟ್ಟು ಆ ಕ್ಲಿಪ್ ಹಾಕ್ಕೋಬೇಕು. ಇವಾಗ ಕ್ಲಿಪ್ ಇವಾಗ ರೆಡಿ ಮಾಡಿದೆ ನಾನು. ಒಂದು ಸೆಕೆಂಡ್ ತೋರಿಸ್ತೇನೆ. ಇಲ್ಲಿ ನಾನು ಹೇಳಿದ್ದಲ್ಲಿ ಈ ಥರ ಕ್ಲಿಪ್ಪಿಗೆ ಕಾಯಿನ್ಸ್ ಹಾಕಿಡಬೇಕು ಅಂತೇಳಿ. ಸೊ ನಂದು ದೊಡ್ಡಮ್ಮ ಮಾಡಿ ಕೊಟ್ಟಿದ್ದಾರೆ ನನಗೆ. ಇಲ್ಲಿ ಬಿಸಿಲಿಗೆ ಒಣಗಲಿಕ್ಕೆ ಇಟ್ಟಿದ್ದೇವೆ ಈ ಥರ ಮಾಡಿ ಅಂಟಿಸಿ. ಸೊ ಇದನ್ನ ಇವಾಗ ಹಾಫ್ ಆನ್ ಅವರ್ ಕ್ರೀಮ್ ಹಚ್ಚಿ ಆಯ್ತಲ್ಲ, ಇದನ್ನೊಂದು 8 ಅವರ್ಸ್ ಹಾಕಿ ಬಿಡಬೇಕು. ಈ ಥರ
ಡಾಕ್ಟ್ರ್ ಹೇಳಿದಾರಲ್ಲ ಈ ಥರ ಮಾಡ್ಕೊಳ್ಳಿಕ್ಕೆ. ಸೊ ಈ ಥರ ಮಾಡಿದೆ ನಾನು. ಈ ಕಿವಿಗೆ 2 ಈ ಕಿವಿಗೆ 2 ಒಟ್ಟಿಗೆ 4 ಮಾಡಿದೆ. ಇದು ದೊಡ್ಡಮ್ಮ ಮಾಡಿಕೊಟ್ರು ನನಗೆ ನಂದು. ಸೊ ಇದನ್ನ ಇನ್ನು ಈ ಥರ ಕಿವಿಗೆ ನೋವಿದೆ ಅಲ್ವಾ, ಆ ಪ್ಲೇಸಿಗೆ ಈ ಥರ, ಓ ಗಾಡ್, ಈ ಥರ ಪ್ಲೇಸ್ ಮಾಡಬೇಕಂತೆ ಕಿವಿಗೆ. ನಾನಿಲ್ಲಿ ಕೆಳಗೆ ತೋರಿಸ್ತಿದ್ದೇನೆ. ಜಸ್ಟ್ ಈ ಥರ ಪ್ಲೇಸ್ ಮಾಡಿ 8 ಅವರ್ಸ್ ಇರಬೇಕು. ಆ ನೋವಿಗೆ ಪ್ರೆಸ್ ಐತೆ ಇಲ್ಲಿದೆ ಅಲ್ವಾ, ಆಪ್ರೇಷನ್ ಇವಾಗ ಆಗಿದೆ ಅಲ್ವ, ಸೊ ಅಲ್ಲಿಗೆ ಪ್ರೆಸ್ ಮಾಡಬೇಕು. ಸೊ ಈ ಕಡೆ ಕಿವಿಗೆ 2 ಆ್ಯಂಡ್ ಈ ಕಡೆ ಕಿವಿಗೆ 2. ಇದು ಈಗ ಲೋಷನ್ ಹಚ್ಚಿದ್ದೇನಲ್ಲ, ಇದು 1/2 hour ಆದ ನಂತರ ಇದನ್ನ ಪ್ರೆಸ್ ಹಾಕ್ತೇನೆ ನಾನು. ಆ್ಯಂಡ್ ಇದನ್ನ ಹಾಕಿ ಅಯ್ಯೋ ಬಾಯೇ ಕಟ್ತಿದ್ದೆ ಇವತ್ತು. ಇದನ್ನ ಹಾಕಿ 8 ಅವರ್ಸ್ ಆದ ನಂತರ ಈ ಶೀಟ್ ಜೆಲ್ಲಿದೆ ಅಲ್ಲ, ಇದು ಸ್ಕಾರ್ಸ್ಗೆ ಹಾಕೋದು. ಸೊ ಅದನ್ನು ಹೀಗೆ ಹಾಕಬೇಕು, ಜಸ್ಟ್ ಪ್ರೆಸ್ ಮಾಡಿ ಹಾಕ್ಬೇಕಂತ. ಸೊ ನೋಡೋ, ಇದನ್ನು ಇವಾಗ ಆಗಲಿ ಸ್ವಲ್ಪ ಹೊತ್ತು, ಅದ ನಂತರ ನಾನು ಇದನ್ನ ಹಾಕ್ತೇನೆ. ಬಿಸಿಲಿಗೆ ಇಟ್ಟದಲ್ಲ, ಬಿಸಿಯಾಗಿದೆ ಸ್ವಲ್ಪ ಕಾಯಿನ್ಸ್ ಎಲ್ಲ. ಇಲ್ಲಿ ನೆರಳಲ್ಲಿಟ್ಟು ಬಿಡ್ತೇನೆ. ಇವಾಗ ಲೋಷನ್ ಹಚ್ಚಿದೆ ಅಲ್ಲ, 1/2 hour ಆದ ನಂತರ ಕ್ಲಿಪ್ಪನ್ನು ಹಾಕುತ್ತೇನೆ ನಾನು. ಆ್ಯಂಡ್ ಇವತ್ತು 19ನೇ ತಾರೀಕು ಅಲ್ವಾ, ಮಾರ್ಚ್. ಸೊ ನಾಳೆ ಮಾರ್ಚ್ 20 ಬುಧವಾರ. ಸೊ ನಾಳೆ ನನ್ನ ಬರ್ಡೇ. ಸೊ ಬರ್ಡೇ ಒಂದು ವಿಶೇಷತೆ ಆದರೆ, ಇನ್ನೊಂದು ನಮ್ಮ ತುಳುನಾಡಿನಲ್ಲಿ ಎಲ್ಲರ ಕುಟುಂಬದಲ್ಲಿ ದೈವಸ್ಥಾನ ಇರ್ತದಲ್ವ. ಸೊ ನಮ್ಮದು ಕೂಡ ದೈವಸ್ಥಾನ ಆಗ್ತಾಯಿದೆ, ಸ್ವಲ್ಪ ಆಗಿದೆ, ಸ್ವಲ್ಪ ಪೆಂಡಿಂಗಲ್ಲಿದೆ. ಸೊ ಅದನ್ನಿನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಾಳೆ ಸ್ಟಾರ್ಟ್ ಅಂತ ಹೇಳಿ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಭಟ್ರ ಜೊತೆ ಎಲ್ಲ ಮಾತಾಡಿ ಒಂದು ಸ್ಥಳ ಪ್ರಶ್ನೆ ಅಂತ ಹೇಳ್ತಾರಲ್ಲ, ಸ್ಥಳ ಪ್ರಶ್ನೆ ನಂಗೆ ಕರೆಕ್ಟ್ ಗೊತ್ತಿಲ್ಲ. ಸೊ ಅದು ನಾಳೆ ಇಟ್ಕೊಂಡಿದ್ದಾರೆ. ಇಲ್ಲೇ ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದು. ಸೊ ಅದು ನಾಳೆ ಪೂಜೆ ಇದೆ. ಪೂಜೆ ಅಂದರೆ ಅದೇ ಸ್ಥಳ ಪ್ರಶ್ನೆ ಇದೆ. ಸೊ ಭಟ್ರು ಬರ್ತಾರೆ, ಸೊ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ನಾಳೆ 7 ಗಂಟೆಗೆ 7:15 ಬರ್ತಾರೆ ಭಟ್ರೆಲ್ಲ. ಸೊ ನಾಳೆನೇ ನನ್ನ ಬರ್ತ್ಡೇ ಇದೆ. ಆ್ಯಂಡ್ ಸೆಲೆಬ್ರೇಷನ್ ಏನು ಮಾಡೋದಿಲ್ಲ ನಾನು, ಬಿಕಾಸ್ ಸೆಲೆಬ್ರೇಷನ್ ಮಾಡೋ ಮೂಡೂ ನನಗಿಲ್ಲ. ಆ್ಯಂಡ್ ಸ್ವಸ್ತಿ ಅವ್ರು ಬೇರೆ ದುಬೈಯಲ್ಲಿದ್ದಾರೆ. ಆ್ಯಂಡ್ ಅವ್ರು ದುಬೈಯಲ್ಲಿದ್ದಾರೆ, ಮತ್ತು ನನಗೆ ಸೆಲೆಬ್ರೇಷನ್ ಮಾಡಲಿಕ್ಕೂ ಮನಸ್ಸಿಲ್ಲ. ಸೊ ಅಷ್ಟು ಇವಾಗ ಆಲ್ರೆಡಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಸರ್ಜರಿ ಮೇಲೆ. ಸೊ ಮತ್ತೆ ನಾನು ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಲ್ಲ ಯಾವುದಕ್ಕೂ ಇನ್ನು. ಆ್ಯಂಡ್ ನನಗೆ ಬರ್ಡೇ ಗಿಫ್ಟ್ಸ್ ಎಲ್ಲ ಬಂದಿದೆ ಬ್ರದರಿದ್ದು. ಸೊ ತೋರಿಸ್ತೇನೆ. ಬರ್ಡೇಗೆ ಡ್ರೆಸ್ ಕೂಡ ಕಳಿಸಿದ್ದಾನೆ. ಸೊ ಅದನ್ನ ನಾಳೆ ನಾನು ವೇರ್ ಮಾಡ್ತೇನೆ. ಜಸ್ಟ್ ಫ್ರಾಕ್ ಥರ ಅಂದರೆ ನೀಕಿನ್ನ ತುಂಬ ಕೆಳಗಡೆ ಇದೆ. ಸೊ ಅದನ್ನ ನಾಳೆ ಹಾಕೋತೇನೆ ನಾನು. ಆ್ಯಂಡ್ ಅದು ಬಂದಿದೆ. ಆ್ಯಂಡ್ ಇನ್ನೊಂದು ಗಿಫ್ಟ್ ಕೂಡ ಬಂದಿದೆ, ಅದನ್ನ ಕೂಡ ನಾಳೆ ನಾನು ವೇರ್ ಮಾಡ್ತೇನೆ. ಮಂಗಲಸೂತ್ರ ಮತ್ತು ಇಯರಿಂಗ್ ಬಂದಿದೆ ನನಗೆ. ಸೊ ಅದನ್ನ ತೋರಿಸ್ತೇನೆ ನಾನು ಈ ವ್ಲಾಗಲ್ಲಿ, ಬಿಕಾಸ್ ನಾಳೆ ನಾನು ವೇರ್ ಮಾಡ್ತೇನಲ್ಲ ಆ ಡ್ರೆಸ್ ಮತ್ತು ಜಸ್ಟ್ ಮಂಗಲಸೂತ್ರ, ಅದನ್ನ ನಾನು ಇವಾಗ ಈ ವ್ಲಾಗಲ್ಲಿ ತೋರಿಸ್ತೇನೆ. ಆ್ಯಂಡ್ ಇನ್ನೂ ಗಿಫ್ಟ್ ಬರ್ತಾ ಇದೆ, ಬಿಕಾಸ್ ಆನ್ಲೈನಲ್ಲಿ ಮಾಡಿದಲ್ವ. ಸೊ ಬರ್ತಾ ಇದೆ ಕೆಲವೊಂದು. ಮಿಂತ್ರದೊಂದು 2 ಬಂದಿದೆ, ಅದನ್ನ ತೋರಿಸ್ತೇನೆ ನಾನು ನಿಮಗೆ. ಆ್ಯಂಡ್ ಒಂದು ಬರ್ಡೇ ಡ್ರೆಸ್ ಆ್ಯಂಡ್ ಬರ್ಡೇಗೆ ಗಿಫ್ಟ್ ಬಂದಿದೆ ಅಲ್ಲ ಮಂಗಲಸೂತ್ರ ಅಂತ ಹೇಳಿದೆ, ಇಯರಿಂಗ್, ಅದನ್ನ ಕೂಡ ನಾನು ಈ ಬ್ಲಾಗಲ್ಲಿ ತೋರಿಸ್ತೇನೆ. ಸೊ ಇವಾಗ ಎಷ್ಟು ಡ್ರೆಸ್ ಬಂದಿದೆ ಬರ್ಡೇಗೆ ಕಳಿಸ್ಕೊಟ್ಟಿರೋದು. ಸೊ ನಾವು ತೋರಿಸ್ತೇನೆ ಒಂದೊಂದು. ಫಸ್ಟಿಗೆ ಬರ್ಡೇ ಡ್ರೆಸ್ ತೋರಿಸ್ತೇನೆ ನಾನು. ಇದನ್ನು ನಾಳೆ ವೇರ್ ಮಾಡ್ತೇನೆ ನಾನು. ಸೊ ಇದು ಡ್ರೆಸ್ಸು ಯೆಲ್ಲೋ ಕಲರ್, ಯೆಲ್ಲೋ ಆ್ಯಂಡ್ ಬ್ಲೂ. ಸೊ ಇಷ್ಟು ಲೆಂತ್ ಇದೆ, ಫ್ರಾಕ್ ಥರ ಇಷ್ಟು ಲೆಂತ್ ಇದೆ. ಸೊ ನಾನು ಇದನ್ನ ಹೀಗೆ ವೇರ್ ಮಾಡ್ತೇನೆ, ಅದಕ್ಕೆ ಪ್ಯಾಂಟ್ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಬೇಕಿದ್ದರೆ ಮುಕ್ಕಲ್ ಪ್ಯಾಂಟ್ ಹಾಕ್ಕೋಬೋದು. ಕೈ ಈ ಥರ ಇದೆ, ಬೆಲೂನ್ ಟೈಪ್ ಥರ, ಈ ಥರ ಎಲಾಸ್ಟಿಕ್ ಇದೆ. ಸೊ ಫ್ರಂಟ್ ಈ ಥರ ಡಿಸೈನ್ಸ್ ಇದೆ. ಇವತ್ತೇನೋ ಗೊತ್ತಿಲ್ಲ, ಬಾಯೇ ಕಟ್ತಾ ಇದೆ ನನಗೆ. MRP ಬಂದು ವೆಯ್ಟ್ ಕಾಣಿಸ್ತಿದೆಯಾ, 2689 ರೂಪೀಸ್ ಇದಕ್ಕೆ. ಸೊ ಇದನ್ನೊಂದು ನಾಳೆ ಬರ್ಡೇದು ಔಟ್ಫಿಟ್. ಸೆಲೆಬ್ರೇಟ್ ಮಾಡಲ್ಲ, ಬಟ್ ನಾಳೆ ಫಂಕ್ಷನ್ ಇದು ಕೂಡ ಇದೆಯಲ್ಲ ನಮ್ಮ ದೇವರದ್ದು. ಸೊ ಹಾಗಾಗಿ ಇದನ್ನ ನಾನು ಹಾಕ್ಕೊಳ್ತೇನೆ ನಾಳೆ. ಆ್ಯಂಡ್ ಇದು ಬರ್ಡೇ ಡ್ರೆಸ್ಸು. ಇದಕ್ಕೆ 2800, ಸಾರಿ ಎಷ್ಟು ಅಂದರೆ ಮರ್ತೋಯ್ತು. ಓ ಗಾಡ್, 2689 ರೂಪಾಯಿ. ಇದು ಬ್ರ್ಯಾಂಡ್ ಯಾವುದು ಗೊತ್ತಾ?
ಜನಶ್ಯ ಸಮಥಿಂಗ್ ಯಾವುದೋ ಒಂದು ಬ್ರ್ಯಾಂಡ್. ಸೊ ನನಗೆ ತುಂಬ ಇಷ್ಟ ಆಯ್ತು ಇದು. ಆ್ಯಂಡ್ ಸ್ವಲ್ಪ ಲೂಸ್ ಆಗುತ್ತೆ ಇದು, ಫಿಟ್ಟಿಂಗ್ ಮಾಡಿಸಲ್ಲ ನಾನು, ಲೂಸ್ ಇರಲಿ ಅಂತೇಳಿ. ನನಗೆ ಲೂಸ್ ಸ್ವಲ್ಪ ಇಷ್ಟ. ಸೊ ಹಾಗಾಗಿ ಇದೊಂದು. ಆ್ಯಂಡ್ ಇದೊಂದು ಟಾಪ್. ಸೊ ಇದೊಂದು ಟಾಪು. ಆ್ಯಂಡ್ ಇದಿಷ್ಟು ಇದೆ, ಮೀಡಿಯಮ್ ಸೈಜ್ ಇದು. ನನಗೆ ಈ ಕಲರ್ ಇಷ್ಟ ಆಯಿತು, ತುಂಬ ಡೀಸೆಂಟ್ ಕಲರ್. ಸೊ ಇದೊಂದು ಟಾಪು ಇನ್ನೂ ಬರಲಿಕ್ಕಿದೆ, ನಾನು ಆವಾಗ ಕರೆಕ್ಟಾಗಿ ತೋರಿಸ್ತೇನೆ, ಜಸ್ಟ್ ಮೇಲಿಂದ ಮೇಲೆ ತೋರಿಸ್ತಿದ್ದೇನೆ ಅಷ್ಟೇ. ಇದೆರಡು ಮಿಂತ್ರದಿಂದ ತೊಗೊಂಡಿರೋ ಪ್ಯಾಂಟ್. ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ತೋರಿಸ್ತೇನೆ, ಜಸ್ಟ್ ಇವಾಗ ತೋರಿಸಿದಷ್ಟೇ, ಬಿಕಾಸ್ ಇನ್ನೊಂದು ಬರೋದಿದೆ. ಸೊ ಇನ್ನೂ ಒಂದಲ್ಲ, ತುಂಬ ಬರಲಿಕ್ಕಿದೆ. ಸೊ ಆವಾಗ ತೋರಿಸ್ತೇನೆ ನಾನು. ಆ್ಯಂಡ್ ಇನ್ನೊಂದು ಇದು ನನ್ನ ಬ್ರದರ್ ಕಳಿಸಿರೋದು ನನಗೆ. ಸೊ ಇದು ಮುಂಚೆನೇ ತುಂಬ ದಿವಸ ಆಗಿತ್ತು ಕಳಿಸಿ. ಆ್ಯಂಡ್ ಇದು ರೋಸ್ ಗೋಲ್ಡ್ ಕಲರಲ್ಲಿತ್ತು, ನನಗೆ ಆ ಕಲರ್ ಬೇಡ ಅಂತೇಳಿ ಗೋಲ್ಡ್ ಕಲರ್ಗೆ ಪಾಲಿಷ್ ಮಾಡಿಸಿದ್ದೆ. ಸೊ ನೆನ್ನೆ ಬಂತಿದ್ದು ವಾಪಸ್ ನನಗೆ. ಆ್ಯಂಡ್ ಇದನ್ನ ತೋರಿಸ್ತೇನೆ. ಈ ಮಾಂಗಲ್ಯ ಸರನ ಕಿವಿದು ಹಾಕ್ಕೊಳ್ಳೋಕ್ಕಾಗಲ್ಲ, ಸದ್ಯಕ್ಕೆ ಹಾಕಲ್ಲ ನಾನು ಕಿವಿದಲ್ಲ. ಸೊ ಮಾಂಗಲ್ಯ ಸರ ನಾಳೆ ನಾನು ವೇರ್ ಮಾಡ್ತೇನೆ ಆ ಬರ್ಡೇ ಡ್ರೆಸ್ಸಿಗೆ. ಸೊ ಹಾಗಾಗಿ ಇದನ್ನ ನಾನು ಇವಾಗ ತೋರಿಸ್ತೇನೆ. ಓಕೆ, ಸೋ ಪ್ರೀಟಿ ಅಲ್ಲ. ಸೊ ಇದು ಅಮೇರಿಕನ್ ಡೈಮಂಡ್ ಅಂತ ಹೇಳ್ತಾರೆ. ಸೊ ಆ್ಯಂಡ್ ಇದು ಈ ಚೈನ್ ಆ್ಯಂಡ್ ಇಯರಿಂಗ್ಸ್ ಇದೆ ಅಲ್ವ, ಅದು ಪ್ಯೂರ್ 925 ಸಿಲ್ವರ್ ಅದು. ಸೊ ನಂಗೆ ಸಖತ್ ಇಷ್ಟ ಇದು. ಆ್ಯಕ್ಚುಲಿ ಇದು ಡೈಮಂಡ್ ಅಂದರೆ ಲ್ಯಾಕ್ವರೆಗೂ ಹೋಗುತ್ತೆ, ಲೈಕ್ ನಮ್ಮ ಡೈಮಂಡ್ ಪ್ಯೂರ್ ಡೈಮಂಡ್ ಆದರೆ. ಇದು ಅಮೇರಿಕನ್ ಡೈಮಂಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಪೆಂಡೆಂಟ್ ಸಪ್ರೇಟಾಗಿ ತೊಗೊಂಡಿರೋದು. ಆ್ಯಂಡ್ ಇದು ಈ ಮಾಂಗಲ್ಯ ಸರ ಪ್ಯೂರ್ 925 ಸಿಲ್ವರ್. ಆ್ಯಂಡ್ ಇದು ಮತ್ತು ಇದು ಇಯರಿಂಗ್ ಮತ್ತು ಮಾಂಗಲ್ಯ ಸರ ಇದನ್ನ ನಾಳೆ ನಾನು ವೇರ್ ಮಾಡ್ತೀನಿ. ಇದು ಬರ್ಡೇಗೆ ನಂಗೆ ಕಳಿಸಿರೋದು. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪ್ಲೈನಾಗಿ. ಆ್ಯಕ್ಚುಲಿ ಇದು ಡಬಲಲ್ಲಿ ಬಂದಿತ್ತು ಈ ಸರ, ಬಟ್ ಡಬಲಲ್ಲಿ ಬೇಡ ಅಂತೇಳಿ ಸಿಂಗಲಲ್ಲಿ ಓಕೆ ಅಂತ ಹೇಳಿದ್ದೆ. ಸೊ ನಾನಿವಾಗ ಫುಲ್ಲು ತೋರಿಸ್ತೇನೆ ನಿಮಗೆ. ವೆಯ್ಟ್, ಇಷ್ಟು 18 ಇಂಚ್ ಇದೆ ಇದು. ಸೊ ಇದು ಫುಲ್ಲು ಪ್ಲೈನಲ್ಲೇ ನಾನು ಮಾಡಿಸ್ತಿರೋದು. ಇದು ಡಬಲಲ್ಲಿತ್ತು, ಬಟ್ ನಾನು ಡಬಲಲ್ಲಿ ಬೇಡ, ಒಂದು ಸ್ವಲ್ಪ ಓವರಾಗಿ ಕಾಣಿಸುತ್ತೆ ಅಂತೇಳಿ ಸಿಂಗಲಲ್ಲಿ ಮಾಡಿಸಿದ್ದು. ಸೊ ತುಂಬ ಇಷ್ಟ ಆಯಿತು ನನಗಿದಂತೂ. ಇದನ್ನ ನಾಳೆ ನಾನು ವೇರ್ ಮಾಡ್ತೇನೆ. ಆ್ಯಂಡ್ ಇಯರಿಂಗ್ ಅದರದ್ದು ಇದು ಪ್ಯೂರ್ ಸಿಲ್ವರ್. ಇದು ಸಪ್ರೇಟ್ ಆ್ಯಂಡ್ ಇದು ಸಪ್ರೇಟ್. ಇದು ಪ್ಯೂರ್ ಸಿಲ್ವರ್, ಇದು ಅಮೇರಿಕನ್ ಡೈಮಂಡ್. ಸೊ ಚೆನ್ನಾಗಿದೆಯಾ ಅಂತ ಹೇಳಿ ಗೈಸ್. ಈ ಕಿವಿ ಎಲ್ಲ ನಂದು ಕರೆಕ್ಟಾಗಿ ಗುಣ ಆಗುತ್ತಲ್ಲ, ಅವಾಗ ಹಾಕೋತೇನೆ ನಾನು, ಸದ್ಯಕ್ಕೆ ಹಾಕಲ್ಲ. ಆ್ಯಂಡ್ ಇದನ್ನ ನಾಳೆ ವೇರ್ ಮಾಡ್ತೇನೆ. ಲುಕ್, ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಇದನ್ನ ಜಸ್ಟಿಫೈ ಮಾಡ್ತಾ ಇದೆಯಲ್ವ ಅಂತ, ಬಟ್ ಅಷ್ಟು ಚೆನ್ನಾಗಿದೆ ನೋಡಿ. ನನಗೆ ಬ್ರದರ್ ಕಳಿಸಿಕೊಟ್ಟಿರೋದು. ಸೊ ಇಷ್ಟೆಲ್ಲ ಗಿಫ್ಟಸ್ ಬಂದಿದ್ದರೂ ನಾನು ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ಮನಸ್ಸಿಲ್ಲ ನನಗೆ. ಸೊ ಆ್ಯಂಡ್ ಕಳಿಸಿರೋದಕ್ಕೆ ಆ ಡ್ರೆಸ್ ಆ್ಯಂಡ್ ಈ ಮಂಗಳಸೂತ್ರ ನಾಳೆ ಹಾಕೋತೇನೆ ಪೂಜೆಗೆ. ಸೊ ಇವಾಗ ಸ್ವಲ್ಪ ಹೊತ್ತಾದ ನಂತರ ಕ್ಲಿಪ್ಸ್ ಹಾಕೋತೇನೆ. ಆ್ಯಂಡ್ ಇದನ್ನ ನಿಮಗೆ ಇವತ್ತೇ ತೋರಿಸುವ ಅಂತೇಳಿ ತೋರಿಸ್ತಿರೋದು. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಓಕೆ, 18 ಇಂಚಸ್ ಇದೆ ಇದು, 18 ಇಂಚಸ್ ಇದೆ. ಸೊ ಆ್ಯಂಡ್ ಸ್ವಲ್ಪ ಹೊತ್ತಾದ ನಂತರ ಕ್ಲಿಪ್ ಹಾಕೋತೇನಲ್ಲ, ಆವಾಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇವಾಗ ನೋಡಿ ತುಂಬ ಬೆವರ್ತಿದೆ, ಔಟ್ಸೈಡ್ ಕೂತ್ಕೊಂಡಿದ್ದೇನೆ, ಎಲ್ಲ ಇಲ್ಲೇ ಇಟ್ಟಿದ್ದೇನೆ. ಸೊ ಡ್ರೆಸ್ಸನ್ನೆಲ್ಲ ನಾನು ಕರೆಕ್ಟಾಗಿ ತೋರಿಸಿಲ್ಲ. ಬರ್ಡೇ ಡ್ರೆಸ್ ನಾಳೆ ಹಾಕೋತೀನಲ್ಲ, ನಾಳೆ ನೋಡ್ತೀರಾ ವ್ಲಾಗಲ್ಲಿ. ಆ್ಯಂಡ್ ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಆದರೆ ನಾನು ಸೊ ಬರ್ಡೇಗೆಲ್ಲ ವಿಶ್ ಮಾಡಿ ನನಗೆ. ನಾಳೆ ನನ್ನ ಬರ್ಡೇ ಮಾರ್ಚ್ 20. ಮತ್ತೆಂತಂದರೆ ಮಿಕ್ಕಿದ ಡ್ರೆಸ್ ಎಲ್ಲ ಬರುತ್ತಲ್ಲ, ಇನ್ನೂ ಬರಲಿಕ್ಕಿದೆ, 2-3 ಜೊತೆ ಬರಲಿಕ್ಕಿದೆ. ಸೊ ಅದನ್ನ ಬಂದಾದ ನಂತರ ಸಪ್ರೇಟಾಗಿ ವ್ಲಾಗಲ್ಲಿ ತೋರಿಸ್ತೇನೆ. ಓಕೆ, ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಮಲ್ಕೊಂಡಿದೆ ನಮ್ಮ ಚಿನ್ನು ಮರಿ. ಶಿ ಈಸ್ ಪ್ರೆಗ್ನೆಂಟ್. ಓಹ್ ಓಹ್ ಓಹ್, ವಾಯ್ಸ್ ಕೇಳ್ತಲ್ಲ. ಅಯ್ಯೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್.
ಮಲ್ಕೊಳ್ಳಿ ಶನಿವಾರ ಮಲ್ಕೊಳ್ಳಿ. ಆ್ಯಂಡ್ ಏನು ಬರ್ಪೆ ಇದೇ ಬರ್ಪೆ. ಓ ಬೆವರಿ ಮುಕ್ಕೆಲ್ಲೂ ಬೆವರಿ ಹೋಗಿದೆ. ಆ್ಯಂಡ್ ಕ್ಲಿಪ್ ನಾನು ಹಾಕಕ್ಕೆ ಹೋಗಿಲ್ಲ, ಬಿಕಾಸ್ ಲೋಷನ್ ಹಚ್ಕೊಂಡಿದ್ದೇನಲ್ಲ ಅದು ಇನ್ನೂ ಜಾರ್ತಾ ಇದೆ. ಸೊ ಲೋಷನ್ ಹಾಗೆ ಇದೆ, ಬಿಟ್ಟಿದ್ದೇನೆ ನಾನು. ಸೊ ಒಂದು ಮಾತ್ರೆ ತೊಗೊಳ್ಳುವ, ಊಟ ಆಗಿದೆ, ನಾನು ಒಂದು ಮಾತ್ರೆ ತೊಗೊಳ್ತೀನಿ ಇವಾಗ. ನೀರು ಬೆಚ್ಚು ಸೊ ನೆಕ್ಸ್ಟ್ 24ಗೆ ಒಂದು ಮದುವೆ ಕೂಡ ಇದೆ, ಬಟ್ ನಾನು ಹೋಗಲ್ಲ. ಮೊನ್ನೆ ಎಲ್ಲ ಮದುವೆ ಇತ್ತು, ಅದಕ್ಕೂ ಹೋಗಿಲ್ಲ, ಅಮ್ಮನನ್ನು ಕಳಿಸಿದ್ದೆ. ನಾನು ಇಷ್ಟಪಟ್ಟು ಯಾವ ಮದುವೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೇನೆ, ಅದೆಲ್ಲ ಇವಾಗಲೇ ಎಂತ ಸರ್ಜರಿ ಆಗಿರೋ ಟೈಮಲ್ಲೇ ಎಲ್ಲ ಇದೆ. ಸೊ ಹೋಗೋಕ್ಕಾಗಲ್ಲ, ಸ್ವಲ್ಪ ದಿವಸ ಮಟ್ಟಿಗೆ, ಸ್ವಲ್ಪ ತಿಂಗಳ ಕಾಲ ಯಾವ ಫಂಕ್ಷನಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನನಗೆ ಇದು ಸ್ವಲ್ಪ ಬೇಗ ಗುಣ ಆಗಬೇಕು, ಆದಷ್ಟು ಅದು ಸ್ವಲ್ಪ ಎಂತ ಸ್ಕಿನ್ ಲೆವೆಲ್ಗೆ ಬರೋ ತನಕ ಹೋಗಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಾಳೆ ಅಂದರೆ ಅದು ಪೂಜೆ ಇರೋದು ಸ್ಥಳ ಪ್ರಶ್ನೆ ಅಂತ ಹೇಳಿದಲ್ಲ, ಅದು ಇಲ್ಲಿ ನಮ್ಮ ಮನೆ ಪಕ್ಕನೇ. ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಅಷ್ಟೇ, ಜಸ್ಟ್ ಅಲ್ಲಿ ಕೂರ್ಲಿಕ್ಕೆ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಹೋಗ್ತಾ ಇದ್ದೇನೆ, ಬಿಟ್ಟರೆ ಬೇರೆ ಯಾವ ಫಂಕ್ಷನಿಗೆ ಹೋಗಲ್ಲ ಸದ್ಯಕ್ಕೆ ನಾನು. ಸೊ ಆ್ಯಂಡ್ ತುಂಬ ಎಂತ ನೋವಿದೆ ಅಂತೇಳಿ ಟೆನ್ಷನ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅಥವಾ ಬೇಜಾರು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ನನಗೂ ಟೈಮ್ ಪಾಸ್ ಆಗುತ್ತೆ. ಅದಲ್ಲದೆ ಒಂದು ಏನೋ ಒಂಥರ ಮೆಮೊರಿನೂ ಇರುತ್ತೆ ಇದೊಂದು, ಮತ್ತೊಂದು ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ. ಸೊ ಹಾಗಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೇನೆ ನಾನು. ಆ್ಯಂಡ್ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಕ್ಕೂ ಟ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಬೇಜಾರನ್ನೆಲ್ಲ ಸೈಡ್ಗಿಟ್ಟು. ಸೊ ನಾಳೆ ವ್ಲಾಗಲ್ಲಿ ಸಿಗ್ತೇನೆ. ನಾಳೆ ನಾನು ಅಲ್ಲಿಗೆ ಹೋಗಬೇಕಾದ್ರೆ ವ್ಲಾಗ್ ಮಾಡ್ತೇನೆ. ನಾಳೆ ನನ್ನ ಬರ್ಡೇ ಕೂಡ. ಸೊ ಈ ವ್ಲಾಗ್ನ ನಾನು ಇವಾಗ ಎಡಿಟ್ ಮಾಡಿ ಇವತ್ತೇ ಸಂಜೆನೇ ಹಾಕ್ತೇನೆ. ಇವತ್ತು 19th ಅಲ್ವಾ. ಸೊ ನಿನ್ನೆನೂ ವ್ಲಾಗ್ ಅಪ್ಲೋಡ್ ಮಾಡಿದ್ದೇನೆ, ಅದು ಐ ಥಿಂಕ್ 1K ವ್ಯೂಸ್ ಎಲ್ಲ ಆಗಿದೆ. ಸೊ ಇವತ್ತು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆದಷ್ಟು ಏನು ಒಳ್ಳೆಯದನ್ನೇ ಥಿಂಕ್ ಮಾಡಿ ಅಂತ ಹೇಳ್ತೇನೆ ನಾನು. ಆ್ಯಂಡ್ ತುಂಬ ಇವಾಗ ಈ ಪೇಯ್ನೆಲ್ಲ ಇರುತ್ತೆ, ಈ ಬೇಜಾರು ಪೇಯ್ನ್ ತುಂಬ ಎಲ್ಲ ಅದೆಲ್ಲ ಬೇಸರ ಎಲ್ಲ ಇರುತ್ತೆ. ಬಟ್ ಇದೆಲ್ಲ ಕಡಿಮೆ ಆದ ನಂತರ ಯಾವುದು ಇರಲ್ಲ. ಸೊ ಹಾಗಾಗಿ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗುತ್ತೆ. ಸೊ ಅಷ್ಟೇ, ಈ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೇನೆ. ನನ್ನ ಅಮ್ಮನವ್ರ ಪಾಪ ಹಿಂದ್ಗಡೆ ಮನೇಲಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಒಂದು 4:15 ಅಷ್ಟೊತ್ತಿಗೆಲ್ಲ ಚಹಾ ಮಾಡಿ ತೊಗೊಂಡೋಗಿ ಕೊಡಬೇಕು. ಏನು ಕೆಲಸ ಮಾಡಲಿಕ್ಕೆ ಬಿಡಲ್ಲ ಬ್ರದರೆಲ್ಲ, ಏನು ಮಾಡಿಸ್ಬೇಡ ಅಂತ ಹೇಳಿದ್ದಾನೆ. ಅವಳು ಸುಮ್ಮನೆ ರೆಸ್ಟ್ ಮಾಡಲಿ ಅಷ್ಟೇ ಅಂತ ಹೇಳೋಗಿದ್ದಾನೆ ಬ್ರದರ್ ಕೂಡ ಅಮ್ಮನಿಗೆ. ಹಾಗಾಗಿ ಅಮ್ಮ ಏನು ಇಲ್ಲಿಂದ ಇದ್ದ ಇಡಿಸುಡಿ ಕಡೆ ಎಲ್ಲಿ ಇಡಲಿಕ್ಕೂ ಬಿಡ್ತಾ ಇಲ್ಲ, ಪಾಪ ಬೈತಾರೆ ಏನಾದರೂ ಕೆಲಸ ಮಾಡಿದೆ, ನೀನು ರೆಸ್ಟ್ ಮಾಡು ಅಂತೇಳಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್. ಬಾಯ್.